ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನೋಡಿ ಆ್ಯನಿವರ್ಸರಿ ಇತ್ತಲ್ಲ, ನೈಟು ನಮ್ಮ ಯಜಮಾನರು ಹೊರಗಡೆ ಕರ್ಕೊಂಡೋಗಿದ್ರು. ಎಲ್ಲಿಗೆ ಹೋಗಿದ್ದೀವಿ ಅಂದರೆ ನಾವು ಟೆಂಪಲ್ಗೆ ಹೋಗಿದ್ವಿ, ಸಿದ್ದರಾಮೇಶ್ವರ ಟೆಂಪಲ್ಗೆ. ಇಲ್ಲಿ ಸೋಲಾಪುರಲ್ಲಿ ಫೇಮಸ್ ಅಲ್ವಾ, ಶಿವಯೋಗಿ ಸಿದ್ದರಾಮೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಹೋಗ್ತಾ ಇರ್ತೀವಿ ನಾವು, ಒಂದು ತಿಂಗಳಲ್ಲಿ 2-3 ಸರಿನಾದರೂ ಹೋಗ್ತೀವಿ. ಆದರೆ ಇವತ್ತು ಆ್ಯನಿವರ್ಸರಿ ಇತ್ತಲ್ಲ, ನಡೀರಿ ಎಲ್ಲರೂ ಹೋಗೋಣ ಅಂತ ಟೆಂಪಲ್ಗೆ ಹೋದ್ವಿ. ಟೆಂಪಲ್ಗೆ ನಾನು, ನಮ್ಮ ಅತ್ತೆ, ನನ್ನ ಮಕ್ಕಳು, ನಮ್ಮ ಯಜಮಾನರು ಎಲ್ಲರೂ ಹೋಗಿದ್ವಿ. ನೋಡಿ, ಟೆಂಪಲ್ ಒಳಗಡೆ ಬರ್ತಾಯಿದ್ದೀವಿ. ನೋಡಿ, ಇಲ್ಲಿ ಕಾಲು ತಗೋಕ್ಕೆ ಈ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಒಂದು ಸರಿ ನೋಡ್ಬೋದು, ಬಂದು ನೋಡಿ. ಯಾರೆಲ್ಲ ಟೆಂಪಲ್ ನೋಡಿಲ್ಲೋ, ಸೋಲಾಪುರಲ್ಲಿ ಸಿದ್ದರಾಮೇಶ್ವರ ಟೆಂಪಲ್ ನೋಡಿಲ್ಲೋ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಇನ್ನೂ ಒಳಗಡೆ ಹೋಗ್ತಾ ಇಲ್ಲ. ನೋಡಿ, ಒಳಗಡೆ ಹೋಗೋಕ್ಕೆ ಮುಂಚೆ ಇಲ್ಲೇ ತುಂಬ ದೇವ್ರುಗಳಿದ್ದಾವೆ. ಇಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಒಳಗಡೆ ಹೋಗೋದು. ನೋಡಿ, ಇಲ್ಲಿ ಲಿಂಗ ಇದ್ದಾವೆ 2, ಮತ್ತು ಇಲ್ಲಿ ಮುಂದ್ಗಡೆ 2 ಲಿಂಗ ಇದ್ದಾವೆ. ನೋಡಿ, ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಟೆಂಪಲ್ ಫೇಮಸ್ಸು ಸೋಲಾಪುರಲ್ಲಿ. ತುಂಬ ಜನ ಬರುತ್ತೆ ಫ್ರೆಂಡ್ಸ್, ತುಂಬ ರಶ್ ಇತ್ತು. ಇವತ್ತು ಮತ್ತು ಸೋಮವಾರ ಅಲ್ಲ, ತುಂಬ ರಶ್ ಇತ್ತು. ಸೋಮವಾರ ಕೂಡ ಇವತ್ತು ತುಂಬ ಜನ ಬಂದಿತ್ತು. ದರ್ಶನ ಮಾಡಲು ಸಿಗ್ತಾನೆ ಇರಲಿಲ್ಲ. ಒಂದು 1/2 hour ಪಾಳಿಗೆ ನಿಂತು ದರ್ಶನ ಮಾಡಿ ಬಂದ್ವಿ. ನೋಡಿ, ಇಲ್ಲಿ ಗಣೇಶನ ಟೆಂಪಲ್ ಇದೆ. ಇಲ್ಲಿ ಮತ್ತೆ ಲಿಂಗ ಇದ್ದಾವೆ. ನೋಡಿ, ತುಂಬ ಲಿಂಗ ಇದ್ದಾವೆ. ಎಷ್ಟು ಕೌಂಟ್ ಮಾಡಿಲ್ಲ ನಾನು. ಹೋಗಿದ್ದೀನಿ ಖರೆ, ಅಷ್ಟು ಧ್ಯಾನ ಕೊಟ್ಟಿಲ್ಲ ನಾನು. ತುಂಬ ಸರಿ ಹೋಗ್ತೀನಿ ಖರೆ, ಡೈರೆಕ್ಟ್ ಹೋಗ್ತೀವಿ ನಾವು. ಇವತ್ತು ಎಲ್ಲ ಕಡೆ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಎಲ್ಲ ಕಡೆ ಯಾವ ದೇವ್ರು ಇದ್ದಾವಂತೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾಗದೇವಿ ಇದ್ದಾರೆ. ನೋಡಿ, ಇಲ್ಲಿ ನೋಡಿ, ತುಂಬ ಚೆನ್ನಾಗಿದ್ದಾವೆ. ನೋಡಿ ಫ್ರೆಂಡ್ಸ್, ತುಂಬ ಜನ ಬರ್ತಾರೆ. ನಾವು ತೋರಿಸ್ತೀನಿ ನೋಡಿ ಎಷ್ಟು ಜನ ಇದೆ ಅಂತ. ಇವಾಗ ಮತ್ತೆ ನಾವು ಒಳಗಡೆ ಮೇನ್ ಗೇಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ತುಂಬ ದೊಡ್ಡದು, ಮತ್ತು ಸುತ್ತಮುತ್ತ ಎಲ್ಲ ನೀರಿದ್ದಾವೆ. ನಡ್ಬರ್ಕಿದೆ ಟೆಂಪಲ್ಲು, ಸುತ್ತಮುತ್ತ ಎಲ್ಲ ನದಿ ಇದೆ, ನೀರಿದ್ದಾವೆ. ನಡ್ಬರ್ಕಿದ್ದಾನೆ ಸಿದ್ದರಾಮೇಶ್ವರ ಟೆಂಪಲ್, ನಡ್ಬರ್ಕಿದೆ. ಇವಾಗ ನೋಡಿ, ನಾವು ಒಳಗಡೆ ಬಂದ್ವಿ. ನೋಡಿ, ತುಂಬ ದೊಡ್ಡದಿದೆ ಟೆಂಪಲ್, ಅಂದರೆ ತುಂಬ ದೊಡ್ಡದು. ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಮಗ, ನಮ್ಮ ಯಜಮಾನ್ರು ಎಲ್ಲ ಹೋಗ್ತಾ ಇದ್ದಾರೆ ಮುಂದೆ. ನೋಡಿ, ನಾವು ಒಳಗಡೆ ಬರೋ ತನಕ ಗೊತ್ತೇ ಆಗಲ್ಲ ಟೆಂಪಲ್ ಎಲ್ಲಿದೆ ಅಂತೇ ಗೊತ್ತಾಗಲ್ಲ ನಮಗೆ. ಒಳಗಡೆ ಬಂದಮೇಲೆ, ಹೊಸದಾಗಿ ಯಾರಾದರೂ ಬಂದರೆ ಟೆಂಪಲ್ ಎಲ್ಲಿದೆ ಅಂತ ಹುಡ್ಕಾಡ್ಕೋತ ಬರಬೇಕು. ಒಳಗಡೆ ಬಂದಮೇಲೆ ಗೊತ್ತಾಗುತ್ತೆ ಟೆಂಪಲ್ ಎಲ್ಲಿದೆ ಅಂತ. ನೋಡಿ, ಈ ಥರ ನಾನು ಇಲ್ಲಿ ಒಂದು ಶಿವನೇ ಇದ್ದಾರೆ. ನೋಡಿ, ಇವಾಗ ಪಾದ ನಮಸ್ಕಾರ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಇನ್ನೂ ಒಳಗಡೆ ಹೋಗ್ತೀವಿ. ಇನ್ನೂ ಸಿದ್ದರಾಮೇಶ್ವರ ಒಳಗಡೆ ಇದ್ದಾರೆ. ಅವರೇನೇ ಇದ್ದಾರೆ. ನೋಡಿ, ಇವಾಗೆಲ್ಲ ಜಾತ್ರೆ ಬರ್ತಾಯಿದೆ ಎಲ್ಲ. ಸಂಕ್ರಾಂತಿ ಆದಮೇಲೆ 1 ತಿಂಗಳು ಜಾತ್ರೆ ಇರುತ್ತೆ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿ, ಇವತ್ತು ಸೋಮವಾರ ಅಲ್ಲ, ಅದಕ್ಕೆ ಈಟ್ ರಶ್ ಇದೆ ಫ್ರೆಂಡ್ಸ್. ಸೋಮವಾರ ಇಲ್ಲ ಅಂದರೆ ಅಷ್ಟು ಜನ ಬರಲ್ಲ. ಆದರೆ ಇವತ್ತು ಸೋಮವಾರ ನಮ್ಮದು ಆ್ಯನಿವರ್ಸರಿ ಇದೆ ಅಂತ ಹೋದ್ವಿ. ನನಗೆ ಸೋಮವಾರ ಅಂತಲೂ ನೆನಪಿಲ್ಲ, ಅಷ್ಟು ಜನ ಇತ್ತು. ಬಂದ್ವಿ, ಎಲ್ಲ ನಮಸ್ಕಾರ ಮಾಡ್ಕೋತಾ ಇದ್ವಿ. ಇಲ್ಲಿ ಅನ್ನ ಪ್ರಸಾದ ಕೊಡ್ತಾರೆ ಇಲ್ಲಿ ಮುಂದ್ಗಡೆ. ನೋಡಿ, ಇಲ್ಲಿ ಶಿವನ ಟೆಂಪಲ್ ಇದೆ, ಶಿವನ ಮೂರ್ತಿ ಇದೆ. ಇಲ್ಲಿ ಎಲ್ಲರೂ ಬಂದು ಫೋಟೋ ತೆಕ್ಕೋತಾರೆ. ನೋಡಿ, ಇಲ್ಲಿ ಮತ್ತೆ ಆಂಜನೇಯನ ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದು. ಕಟ್ಟಡ ಚಾಲು ಇದೆ ಇವಾಗ. ನೋಡಿ, ಅಲ್ಲಿ ಮುಂದ್ಗಡೆ ಇವಾಗ ನಡೀರಿ ಮುಂದ್ಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಶಿವಯೋಗಿ ಸಿದ್ದರಾಮೇಶ್ವರ ಟೆಂಪಲ್ಗೆ ಒಳಗಡೆ ಬಂದೆ. ಸ್ವಲ್ಪ ನೈಟ್ ಬಂದಿದ್ವಲ್ಲ ಫ್ರೆಂಡ್ಸ್, ನೈಟ್ ಬಂದಿದ್ವಿ. ಅಷ್ಟು ಸರಿಯಾಗಿ ವಿಡಿಯೋ ಆಗ್ತಾಯಿಲ್ಲ ಅನಿಸುತ್ತೆ, ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನನಗೆ. ನೋಡಿ, ಬೆಳಗ್ಗೆ ಆದರೆ ತುಂಬ ಚೆನ್ನಾಗಿ ಮಾಡ್ಕೊಬೋದಾಗ್ತಿತ್ತು. ಇವಾಗ ನೈಟ್ ಬಂದಿದ್ವಲ್ಲ, ಇದೇ ಸಿದ್ದರಾಮೇಶ್ವರ ಟೆಂಪಲ್, ಸೋಲಾಪುರ ಸಿದ್ದರಾಮೇಶ್ವರ ಟೆಂಪಲ್. ತುಂಬ ಪವರ್ಫುಲ್, ತುಂಬ ಜನ ಬರುತ್ತೆ. ನೋಡಿ, ಸೋಮವಾರ ಆದರೂ ಎಷ್ಟು ಜನ ಬಂದಿದೆ ನೋಡಿ. ಎಲ್ಲ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ತುಂಬ ಜನ ಬರ್ತಾರೆ. ಇವಾಗ 1 ತಿಂಗಳು ಜಾತ್ರೆ ಇರುತ್ತೆ ನೋಡಿ. ಇವಾಗ ಸಂಕ್ರಾಂತಿ ಆದರೆ ಜನವರಿ ಒಳಗೆ ಸಂಕ್ರಾಂತಿ ಆದರೆ ಜಾತ್ರೆ ಇರುತ್ತೆ. ಅವಾಗಂತೂ ಕೇಳೇಬೇಡಿ, ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಮಂದಿ ಇರುತ್ತೆ. ನೋಡಿ, ಎಷ್ಟು ದೊಡ್ಡದು. ಇನ್ನು ಕಟ್ಟಡ ಚಾಲು ಇದೆ, ಎಲ್ಲ ಕಟ್ಟಡ ನಡೀತಾ ಇದೆ. 4 ವರ್ಷ ಆಯಿತು, ಇನ್ನೂ ಕಟ್ಟಡ ಚಾಲು ಇದೆ.
ಮಾಡ್ತಾಯಿದ್ದಾರೆ. ಸ್ವಲ್ಪ ಸ್ವಲ್ಪ ಹಾಗೆ ಆಗ್ತಾಯಿದೆ, ತುಂಬ ದೊಡ್ಡದಲ್ಲ, ಎಲ್ಲ ಕಟ್ಟಡ ಚಾಲೂ ಆಗಬೇಕಲ್ಲ. ಮತ್ತು ಸುತ್ತಮುತ್ತ ಎಲ್ಲ ನೀರಿದ್ದಾವೆ. ನಡ್ಬರ್ಕಿದ್ದಾನೆ ಸಿದ್ದರಾಮೇಶ್ವರು. ನೋಡಿ, ನಾನು ಇವಾಗ ಸ್ವಲ್ಪ ಹಾಳಿಗೆ ನಿಂತಿದ್ದೆ, ಲೈನಿಗೆ ನಿಂತು ಒಳಗಡೆ ಬಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. 1/2 hour ಆಯಿತು, ಎಲ್ಲ ಲೈನೆಲ್ಲ ನಿಂತು ಇದು ಮಾಡಿ ದರ್ಶನ ಮಾಡಿಕೊಂಡು ಬಂದ್ವಿ. ಇವತ್ತು ಮ್ಯಾರೇಜ್ ಡೇ ಅಲ್ಲ, ಅದಕ್ಕೆ ಬಂದು ಯಾವಾಗಲೂ ಬರ್ತಾಯಿರ್ತೀವಿ. ತಿಂಗಳಲ್ಲಿ 2 ಸಾರಿ ಆದರೂ ದರ್ಶನ ಮಾಡ್ಕೊಂಡು ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಅವಾಗೆಲ್ಲ ಖಾಲಿ ಇರುತ್ತೆ, ಮಂದಿ ಅಷ್ಟೊಂದು ಇರಲ್ಲ. ಇವತ್ತು ಸೋಮವಾರ ಅಲ್ಲ, ಅದಕ್ಕೆ ತುಂಬ ಜನ ಇದ್ದಾರೆ. ಸೋಮವಾರ ಸಿದ್ದರಾಮೇಶ್ವರ ವಾರ, ಅದಕ್ಕೆ ತುಂಬ ಜನ, ಇಷ್ಟು ಜನ ಬಂದಿದೆ. ರಶ್ ಇದೆ ನೋಡಿ. ಎಲ್ಲ ದರ್ಶನ ಮತ್ತು ನಾನು ಎಲ್ಲರೂ ಕಲ್ತು ದರ್ಶನ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ ನೋಡಿ. ನೀವು ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲೆಲ್ಲಿದ್ದೀರೋ ಎಲ್ಲರೂ ಇಲ್ಲಿಂದನೇ ಕೈ ಮುಕ್ಕೊಳ್ಳಿ. ನಿಮಗೂ ಒಳ್ಳೇದು ಮಾಡಲಿ ದೇವರು. ನಮ್ಮ ಹಾಗೆ ನೀವು ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಚೆನ್ನಾಗಿರಿ. ಏನೇ ಕಷ್ಟ ಬಂದರೂ ಹ್ಯಾಪಿಯಾಗಿರಿ. ಸಾಲ್ವ್ ಮಾಡೋಂಥ ಧೈರ್ಯ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ನೋಡಿ. ಈ ಥರ ಕಟ್ಟಡ ರೆಡಿ ಆಗಬೇಕು, ಇನ್ನು ರೆಡಿ ಆಗ್ತಾಯಿದೆ ನೋಡಿ. ಇವಾಗ ನಾನು ಹೊರಗಡೆ ಬಂದು ಇದು ಅಂತಾರೆ, ನಾವು ಏನಾದರೂ ಮನಸ್ಸಲ್ಲಿ ಕೇಳ್ಕೊಂಡ್ರೆ ಈ ಥರ ಮಾಡಿದ್ರೆ ಮೇಲ್ಗಡೆ ನಿಂತಂದರೆ ಆಗ್ತದಂತಾರೆ. ಆದರೆ ನಾನು ಸುಮ್ಮನೆ ಟ್ರೈ ಮಾಡ್ತಾಯಿದ್ದೆ, ಏನೂ ಕೇಳ್ಕೊಂಡಿರಲಿಲ್ಲ. ಸುಮ್ಮನೆ ಹಾಗೆ ಟ್ರೈ ಮಾಡ್ತಾಯಿದ್ದೆ, ಅದು ನಿಂತ್ಕೋತಾ ಇತ್ತು ನೋಡಿ. ನಾನು ತುಂಬ ಸರಿ ಮಾಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನನಗೆ. ಆಗೋದಕ್ಕೆ ತುಂಬ ಸರಿ ಮಾಡ್ಕೋತಾ ಅಲ್ಲೇ ನಿಂತಿದ್ದೆ. ನಮ್ಮ ಅತ್ತೆ ಒಳ್ಳೋವರೆಗೂ ನಾನು ಅಲ್ಲೇ ನಿಂತಿದ್ದೆ ನೋಡಿ. ಇವಾಗ ಮತ್ತೆ ಮುಂದ್ಗಡೆ ಹೋಗ್ದ್ವಿ. ಇವಾಗ ಹೊರಗಡೆ ಬಂದ್ವಿ. ಅಲ್ಲಿ ಮೇನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೇನ್ ಗೇಟು. ಆದರೆ ಈ ಕಡೆ ಒಂದು ರೋಡ್ ಇದೆ, ಈ ಕಡೆಯಿಂದ ಆಟೋ ಎಲ್ಲ ಬರ್ತವೆ. ಈ ಕಡೆಯಿಂದ ಬಂದ್ವಿ. ಅಲ್ಲಿ ಮೇಲ್ ಒಂದಿದೆ, ಇದು ನೋಡಿ ಶಾಲೆ. ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಶಾಲೆ, ಕನ್ನಡ ಶಾಲೆ. ಕನ್ನಡ ಕಲಿಸ್ತಾರೆ ಇಲ್ಲಿ ಸೋಲಾಪುರಲ್ಲೂ ಕನ್ನಡ. ಎಲ್ರಿಗೂ ಆಲ್ಮೋಸ್ಟ್ ಕನ್ನಡ ಬರುತ್ತೆ. ಮತ್ತು ಸುತ್ತಮುತ್ತ ನೀರಿದೆ ಒಂದಲ್ಲ. ಇವಾಗ ನೋಡಿ ಎಲ್ಲ ದೇವಸ್ಥಾನ ಎಲ್ಲ ಟೆಂಪಲ್ಗೆಲ್ಲ ಹೋಗಿ ಬಂದು ಇವಾಗ ಮತ್ತೆ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಊಟ ಮಾಡೋದಕ್ಕೆ ಇವತ್ತು. ನೋಡಿ ನಮ್ಮ ಸೋಲಾಪುರ ಹೇಗಿದೆ, ನಿಮಗೆ ಹೇಗೆ ಅನ್ನಿಸ್ತಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ನೋಡಿ. ಇವಾಗ ನಾವು ಹೋಟೆಲ್ ಒಳಗೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಅಪ್ಪ ಮಗ ಮುಂದೆ ಹೋಗ್ತಾ ಇದ್ದಾರೆ, ನಾವು ಹಿಂದ್ಗಡೆ ಬರ್ತಾ ಇದ್ದೀವಿ ನೋಡಿ. ಇವಾಗ ನಾನು ಹೋಟೆಲ್ಗೆ ಹೋಗಿ ಏನೇನು ಊಟ ಮಾಡಿದ್ವಿ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ. ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಇವತ್ತು ನಾವು ಅಂತ. ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮ್ಲಿ ಜೊತೆ. ಅಪರೂಪಕ್ಕೆ ಎಲ್ಲರೂ ಬ್ಯುಸಿ ಇರ್ತಾರೆ, ನಾವು ಮನೆಯಲ್ಲಿ, ಅವರು ಕೆಲಸಕ್ಕೆ ಹೋಗ್ತಾರೆ. ಎಲ್ಲರೂ ಒಂದೇ ಸರಿ ಇಷ್ಟು ಫ್ರೀಯಾಗಿ ಎಲ್ಲರೂ ಮಾತಾಡೋಕ್ಕೆ ಒಂದು ದಿನ ಟೈಮ್ ಸಿಗುತ್ತೆ. ತುಂಬ ಚೆನ್ನಾಗಿತ್ತು ನೋಡಿ. ಯಾಕಡೆ ಆದರೂ ಹೊರಗೆ ಹೋದರೂ ತುಂಬ ಮೈಂಡ್ ಫ್ರೆಶ್ ಆಗುತ್ತೆ, ತುಂಬ ಚೆನ್ನಾಗಿ ಅನ್ನಿಸುತ್ತೆ. ಮನೆಯಲ್ಲೇ ಕುಂತು ಬೋರ್ ಹೊಡಿದು ನೋಡಿ. ತುಂಬ ರಶ್ ಇತ್ತು ಈ ಹೋಟೆಲಲ್ಲೂ. ನಾವು ಇವತ್ತು ಟೆಂಪಲ್ಗೆ ಹೋದಂಗೆ ಆಯಿತು. ಇವತ್ತು ಈ ಹೋಟೆಲಲ್ಲೂ ಯಾವಾಗಲೂ ರಶ್ ಇರುತ್ತಂತೆ. ನಾನು ಬಂದಿರಲಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಅತ್ತೆ ಹೇಳ್ತಾಯಿದ್ರು, ಮೊದಲು ಬಂದಿದ್ರಂತೆ, ತುಂಬ ರಶ್ ಇರುತ್ತೆ, ಚೆನ್ನಾಗಿ ಸಿಗುತ್ತೆ ಇಲ್ಲಿ. ನನಗೆ ಯಾವಾಗ ಹೋದರೂ ಒಂದೊಂದು ಹೋಟೆಲ್, ಬೇರೆ ಬೇರೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಆದರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಅಡುಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಬಂದ್ವಿ ಇವಾಗ. ಮತ್ತು ನಾವು ಮಟ್ಕ, ಅಂದರೆ ಮರಾಠಿಯಲ್ಲಿ ಮಟ್ಕ ಅಂತಾರೇನೋ, ಕನ್ನಡದಲ್ಲಿ ಮಸಾಲ ಮಜ್ಜಿಗೆ ಅನ್ಬೋದು. ನಂಬಲ್ಲಿ ಯಾವಾಗಲೂ ಊಟಕ್ಕೆ ಹೋದರೆ ಆಯಿತು, ಎರಡು ಬಾಟಲ್ ಆದರೂ ಮಜ್ಜಿಗೆ ತೊಗೋತಾರೆ. ತುಂಬ ಮಜ್ಜಿಗೆ ಕುಡಿತಾರೆ ನಮ್ಮ ಮನೇಲಿ ನೋಡಿ. ನಾನೆಲ್ಲ ಗ್ಲಾಸಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಅವರಿಗೆ. ಮಸಾಲ ಮಜ್ಜಿಗೆ ಅನ್ಬೋದು, ನಮ್ಮ ಕಡೆ ಕನ್ನಡದಲ್ಲಿ ಮಸಾಲ ಮಜ್ಜಿಗೆನೇ ಅಂತಾರೆ ನೋಡಿ. ಎಲ್ಲವನ್ನು ಹಾಕಿ ಕುಡಿತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಕುಡಿಯೋಣ ಎಲ್ಲರೂ. ಮತ್ತು ಏನು ಹೇಳಬೇಕು, ಇವಾಗ ಊಟ ಮಾಡ್ತೀವಿ ನೋಡಿ. ಇವಾಗ ಮತ್ತೆ ನಾವು ಗೋಬಿ ಮಂಚೂರಿ ತೊಗೊಂಡ್ವಿ. ಗೋಬಿ ಮಂಚೂರಿ ಊಟ ಮಾಡ್ತಾ ಇದ್ದೀವಿ
ಊಟ ಮಾಡ್ತಾಯಿಲ್ಲ. ಮೊದಲು ಸ್ವಲ್ಪ ತೊಗೊಂಡ್ವಿ ಟೇಸ್ಟ್ ಹೇಗಿದೆ ಅಂತ. ಮತ್ತು ಅಡುಗೆ ಊಟ ಹೇಳಿದ್ವಿ. ತಂದೂರಿ ರೊಟ್ಟಿ ಎಲ್ಲ ಪಲ್ಯ 2 ಥರ ಪಲ್ಯ ಎಲ್ಲ ಊಟ ಮಾಡೋಕ್ಕೆ ತೊಗೊಂಡ್ವಿ. ನನ್ನ ಮಗನಿಗೆ ತುಂಬ ಇಷ್ಟ ಗೋಬಿ ಮಂಚೂರಿ ಅಂದರೆ. ಅದು ಅವನ ಸಲುವಾಗಾದರೂ ತೊಗೋತೀವಿ ನಾವು. ನೋಡಿ ತುಂಬ ಚೆನ್ನಾಗಿತ್ತು. ಆದರೂ ಇದನ್ನು ಟೇಸ್ಟು ತುಂಬ ಚೆನ್ನಾಗಿತ್ತು. ಗೋಬಿ ಮಂಚೂರಿ ಅಂದರೆ ಫ್ಲವರ್ಲಿಂದ ಮಾಡಿದರು. ಫ್ಲವರ್ಲಿಂದ ಮಾಡಿದರು. ತುಂಬ ಚೆನ್ನಾಗಿತ್ತು. ಮತ್ತು ಇದು ಪಾಪಡ್ ನೋಡಿ, ಉದ್ದಿನ ಹಪ್ಪಳ ಅಂತಾರಲ್ಲ ಅದು ಪಾಪಡ್ ಇದೆ. ತುಂಬ ಚೆನ್ನಾಗಿತ್ತು. ಮತ್ತು ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿತ್ತು ಡೆಕೋರೇಷನ್ನು. ಲೈಟ್ಸ್ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಆದರೆ ತುಂಬ ರಶ್ ಇತ್ತು. 1/2 hour ಆದರೂ ಕಾಯ್ದಿದ್ದೀವಿ ನಾವು ಅಡುಗೆ ಬರೋದಕ್ಕೆ. ಇವಾಗ ತಂದರು ನೋಡಿ. ಅಡುಗೆ ಎಲ್ಲ ಇವಾಗ ತಾಟೆಲ್ಲ ಹಾಕ್ತಾ ಇದ್ದಾರೆ. ಸ್ವಲ್ಪ ಗೋಬಿ ಮಂಚೂರಿ ತಿಂದು ಮಜ್ಜಿಗೆ ಕುಡಿದು ಕುಂತಿದ್ವಿ. ಮತ್ತು ಇವಾಗ ಪಲ್ಯಗಳು ತೊಗೊಂಡಿದ್ವಿ 2 ಥರ. ವೆಜ್ ಪಹಾಡಿ ಅಂತೆ ಮತ್ತು ವೆಜ್ ಕೋಪ್ಟಾ ಅಂತೆ. ನನಗೆ ಅಲ್ಲಕ್ಕೂ ಬರ್ತಾ ಇರಲಿಲ್ಲ. ಆದರೂ ತುಂಬ ಚೆನ್ನಾಗಿತ್ತು. ಟೇಸ್ಟು ತುಂಬ ಚೆನ್ನಾಗಿತ್ತು. ಆದರೆ ನಾನು ಫಸ್ಟ್ ಟೈಮ್ ಕೇಳಿದ್ದು ಹೆಸರು. ಆದರೂ ತುಂಬ ಚೆನ್ನಾಗಿತ್ತು. ತಿಂದ್ವಿ. ವೆಜ್ಜೇ ಇತ್ತು. ವೆಜ್ ತುಂಬ ಚೆನ್ನಾಗಿತ್ತು. ಒಂದು ಸರಿ ರೆಸಿಪಿ ಟ್ರೈ ಮಾಡ್ತೀನಿ. ನಾನು ಮನೇಲಿ ಎಲ್ಲ ರೆಸಿಪಿ ಕೇಳ್ಕೊಂಡಿದ್ದೀನಿ ಹೇಗೆ ಮಾಡೋದಂತ ಒಂದು ಸರಿ. ಮತ್ತು ತಂದೂರಿ ರೊಟ್ಟಿ ತೊಗೊಂಡ್ವಿ ನೋಡಿ. ತುಂಬ ಚೆನ್ನಾಗಿತ್ತು. ವೆಜ್ ಕೋಪ್ಟಾ, ವೆಜ್ ಪಹಾಡಿ ಏನೇನೋ ಹೆಸರೇ ಡಿಫ್ರೆಂಟಾಗಿತ್ತು. ಆದರೂ ತುಂಬ ಚೆನ್ನಾಗಿತ್ತು. ಟೇಸ್ಟು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸರಿ ಟ್ರೈ ಮಾಡಿ. ನಾನು ಹೇಳಿರೋ ಹೆಸರು ಹೋಗಿ ಕೇಳಿ. ತುಂಬ ಈಗ ನೋಡಿ ವೆಜ್ ಪಹಾಡಿ ಅಂತೆ ಅದು. ಇದು ಮತ್ತು ಉಳ್ಳಾಗಡ್ಡಿ ಮತ್ತು ಈರುಳ್ಳಿ, ಸೌತೆಕಾಯಿ, ಉಪ್ಪಿನಕಾಯಿ, ಲಿಂಬೆಕಾಯಿ ಎಲ್ಲ ಕೊಟ್ಟಿದ್ದರು ನೋಡಿ. ಎಲ್ಲರೂ ಸ್ವಲ್ಪ ಸ್ವಲ್ಪ ಹಚ್ಕೋಬೇಕು. ತುಂಬ ಚೆನ್ನಾಗಿತ್ತು. ಎಲ್ಲ ಉಪ್ಪಿನಕಾಯಿನೂ ಕೊಟ್ಟಿದ್ದರು. ಉಪ್ಪಿನಕಾಯಿ ಹಚ್ಕೊಂಡು ತುಂಬ ಚೆನ್ನಾಗಿ ಎಲ್ಲ ಫ್ಯಾಮ್ಲಿ ಜೊತೆ ಕುಂತು ಎಂಜಾಯ್ ಮಾಡ್ಕೋತು ಊಟ ಮಾಡಿದ್ವಿ. ನಮ್ಮ ಅತ್ತೆ, ನಾವು, ನಮ್ಮ ಯಜಮಾನ್ರು, ನನ್ನ ಮಕ್ಕಳು ಎಲ್ಲರೂ ಕಲಿತು. ಮತ್ತು ಗೋಬಿ ಮಂಚೂರಿ ಮತ್ತೊಂಥರ 2 ಥರ ಇತ್ತು. ಒಂದು ಫ್ಲವರ್ದು, ಒಂದು ಪತ್ತಾ ಗೋಬಿ ಅಂತಾರಲ್ಲ, 2ರದ್ದು ಒಂದೊಂದು ಪ್ಲೇಟ್ ಹೇಳಿದರು. ತುಂಬ ಚೆನ್ನಾಗಿತ್ತು ನೋಡಿ. ಇದು ವೆಜ್ ಕೋಪ್ಟಾ ಪಲ್ಯ ಏನೋ ಹೆಸರು ಏನು ಹೇಳ್ತಾರೋ ಅಪ್ಪ, ನನಗಂತೂ ಕರೆಯೋಕ್ಕೆ ಬರ್ತಾ ಇರಲಿಲ್ಲ. ಆದರೂ ತುಂಬ ಟೇಸ್ಟ್ ಇತ್ತು ಫ್ರೆಂಡ್ಸ್. ನೋಡಿ ಈ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಅಡುಗೆ ಮಾತ್ರ ಸೂಪರಾಗಿತ್ತು. ಲೇಟ್ ಆದರೂ ಪರವಾಗಿಲ್ಲ. 1/2 hour ವೇಟ್ ಮಾಡಿದ್ವಿ. ಆದರೂ ಪರವಾಗಿಲ್ಲ. ಊಟ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಊಟ ಮಾಡಿದ್ವಿ ನೋಡಿ. ತಂದೂರಿ ರೊಟ್ಟಿ ತೊಗೊಂಡ್ವಿ. ಮತ್ತು ನಮ್ಮ ಯಜಮಾನ್ರು ಜೋಳದ ರೊಟ್ಟಿ ತೊಗೊಂಡ್ರು. ಅವ್ರು ತಂದೂರಿ ರೊಟ್ಟಿ ಉಣ್ಣಲ್ಲ, ಅವರಿಗೆ ಇಷ್ಟ ಇಲ್ಲ. ಜೋಳದ ರೊಟ್ಟಿ ತೊಗೋತಾರೆ ಅವರು. ಮತ್ತು ತುಂಬ ಚೆನ್ನಾಗಾಯಿತು. ನಮ್ಮ ಆ್ಯನಿವರ್ಸರಿ ಇವತ್ತು ತುಂಬ ಚೆನ್ನಾಗಾಯಿತು. ಮತ್ತು ಏನು ಹೇಳಬೇಕು, ಹ್ಯಾಪಿಯಾಗಿದ್ವಿ. ಇದೇ ಥರ ಇರ್ತೀವಿ ಹ್ಯಾಪಿಯಾಗಿ ಯಾವಾಗಲೂ ನಾವು. ತುಂಬ ಚೆನ್ನಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಈ ಥರನೇ ಹೊಸ ವೀಡಿಯೋಗಳು ಹಾಕ್ತಾ ಇರ್ತೀನಿ ನೋಡಿ. ನಾವು ಇವಾಗ ಊಟ ಮಾಡ್ತಾಯಿದ್ದೀವಿ. ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ನನ್ನ ಮಗ ಮಾತ್ರ ಗೋಬಿ ಮಂಚೂರಿ ತಿಂತಾಯಿದ್ದಾನೆ. ಇವಾಗ ನೋಡಿ ಸಾಂಬಾರು, ಜೀರಾ ರೈಸು ಸಾಂಬಾರು ತೊಗೊಂಡ್ವಿ ಲಾಸ್ಟ್ಗೆ. ರೊಟ್ಟಿ ಎಲ್ಲ ಊಟ ಮಾಡಿ ನೋಡಿ. ಬಕೆಟ್ ಎಷ್ಟು ಚಿಕ್ಕದಿದೆ, ಇಷ್ಟಿದೆ. ಆಯಿತು ನಮ್ಮದು ಊಟ ಎಲ್ಲ ಆಯಿತು. ಆದಮೇಲೆ ಇವಾಗ ನೋಡಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿಂದು ನಮ್ಮದು ಸ್ವಲ್ಪ ಮತ್ತೆ ಊಟ ಮಾಡಿದ್ವಲ್ಲ, ಏನು ಮಾಡೋದಂತ ಸ್ವಲ್ಪ ನಡ್ಕೋತಾ ಹೋಗ್ತಾ ಇದ್ವಿ ನಾವು. ಫ್ಯಾಮ್ಲಿ ಜೊತೆ ಮಾತಾಡ್ಕೋತಾ ನಡ್ಕೋತಾ ಹೋಗ್ತಾ ಇದ್ವಿ ನೋಡಿ. ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಇವತ್ತು ನಾವು ಹೊರಗಡೆ ಬಂದು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಇಷ್ಟ ಆಯಿತು. ಈ ಥರ ಒಂದೊಂದು ಯಾವಾಗಲಾದರೂ ಸ್ಪೆಷಲ್ ಡೇ ಬರುತ್ತೆ. ಈ ಥರ ಎಲ್ಲ ಜೊತೆ ಎಂಜಾಯ್ ಮಾಡೋದಂದರೆ ತುಂಬ ಇಷ್ಟ ನೋಡಿ. ಎಷ್ಟು ಚೆನ್ನಾಗಿರುತ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಯಜಮಾನ್ರಿಗೆ ಹೇಳಬೇಕು ಇದೆಲ್ಲ. ಥ್ಯಾಂಕ್ ಯು ಸೋ ಮಚ್. ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಏನು ತಗೋರಿ
ಎಲ್ಲ ಅಂತ ಇದ್ದರು. ಆದರೆ ಬೇಡ, ಏನೂ ಬೇಡ ಅಂತ ತುಂಬ ಸಾಕಾಗಿದೆ. ತಿರುಗಾಡಿ ಸಾಕಾಗೋಗಿತ್ತು ಫ್ರೆಂಡ್ಸ್. ಅದಕ್ಕೆ ಮನೆಗೆ ಹೋದರೆ ಸಾಕು ಅನಿಸ್ತಾಯಿತ್ತು. ಅದಕ್ಕೆ ಬಂದ್ವಿ ನೋಡಿ. ಸ್ವಲ್ಪ ಹೊತ್ತು ನಡ್ಕೊತ ಬಂದು ಇವಾಗ ಮನೆ ಕಡೆ ಬಂದ್ವಿ. ಮನೆಗೆ ಬಂದ ಮೇಲೆ ನನ್ನ ಮಗನಿಗೆ ಐಸ್ ಕ್ರೀಮ್ ಬೇಕಾಗಿತ್ತು. ಮತ್ತು ಐಸ್ ಕ್ರೀಮ್ ತೊಗೊಂಡು ಬಂದರು. ಐಸ್ ಕ್ರೀಮ್ ತೊಗೊಂಡು ಬಂದು ಐಸ್ ಕ್ರೀಮ್ ತಿಂದು ಕಂಪ್ಲೀಟ್ ಆಯಿತು ನೋಡಿ. ಇವತ್ತಿನ ಡೇ ನಮ್ದು ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು.